ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಏಪ್ರಿಲ್ ತಿಂಗಳ 24ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಇರುವಂಥ ದಿನ. ಈ ಅಷ್ಟಮಿಯ ತಿಥಿ ಈ ದಿನ ರಾತ್ರಿ 11:33 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ರಾತ್ರಿ 12:16 ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 8:04 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲ ಯೋಗ. ಇದು ಈ ದಿನ ರಾತ್ರಿ 1:23 ಇರಲಿದೆ. ನಂತರ ಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:48 ಮಧ್ಯಾಹ್ನ 12:22 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 9:14 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:29 ಸಂಜೆ 5:03 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:24 ಬೆಳಿಗ್ಗೆ 9:16 ಹಾಗೆ ಮಧ್ಯಾಹ್ನ 12:45 ಮಧ್ಯಾಹ್ನ 1:38 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 2:01 ಅಪರಾಹ್ನ 3:24 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಗೋದಯದ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 7:14 ಬೆಳಿಗ್ಗೆ 8:18 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಇನ್ನು ಈ ಹಣವನ್ನು ಲೇವಾದೇವಿ ವ್ಯವಹಾರ ಮಾಡುವಂಥವರು ನಿಮ್ಮ ವ್ಯಾಪಾರಕ್ಕಾಗಲಿ ಅಥವಾ ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣಕ್ಕಾಗಲಿ ಈ ಲಾಭದ ಸಮಯವನ್ನು ನೀವು ಉಪಯೋಗಿಸ್ಕೊಳ್ಬೋದು. ಇದರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಜೊತೆಗೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಲ್ಲಿ ಅನುಕೂಲದ ಜೊತೆಗೆ ಲಾಭವೂ ಕೂಡ ಇರುವಂಥದ್ದು. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:02 ಸೂರ್ಯಾಸ್ತ ಸಂಜೆ 6:32. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ, ದಂಪತಿಗಳಿಗೆ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಪ್ರೀತಿಯ ನಿವೇದನೆಗಾಗಲಿ ಅಥವಾ ನಿಮ್ಮ ಸಂಬಂಧಗಳ ಬಗ್ಗೆ ಒಂದು ಉತ್ತಮವಾದಂತಹ ಮಾತುಕತೆಯನ್ನು ನಡೆಸಿ ಆ ಸಂಬಂಧವನ್ನು ಭದ್ರಪಡಿಸಿಕೊಳ್ಳುವಂತಹ ವಿಚಾರಕ್ಕಾಗಲಿ ತುಂಬ ಪ್ರಶಸ್ತವಾಗಿರುವಂತಹ ಸಂದರ್ಭ ಇದು. ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಶುಕ್ರ ಕಾರಕನಾಗಿರುವಂಥವನು.
ಹಾಗಾಗಿ ಇಲ್ಲಿ ಮನರಂಜನೆ, ಮನಸ್ಸಿಗೆ ತುಂಬ ಖುಷಿ ಕೊಡುವಂತಹ ಸಂದರ್ಭಗಳಿರುತ್ತೆ. ಹಾಗೆ ಪ್ರಣಯಕ್ಕೂ ಕೂಡ ಅತ್ಯುತ್ತಮವಾದಂತಹ ಸಂದರ್ಭಗಳಿರುತ್ತೆ. ಹಾಗೆ ಈ ದಿನ ನಮ್ಮ ಮನೆಗಾಗ್ಲಿ, ನಮ್ಮ ವಾಹನಕ್ಕಾಗ್ಲಿ, ನಾವು ಸಂಪಾದನೆ ಮಾಡುವಂಥ ಹಣಕ್ಕಾಗ್ಲಿ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಯಾರಿಗೆ ಭೌತಿಕ ಸೌಲಭ್ಯಗಳು ಬೇಕು, ಯಾರು ಕಂಫರ್ಟ್ ಝೋನ್ನಲ್ಲಿ ಇರಲಿಕ್ಕೆ ಬಯಸ್ತೀರಿ ಅಂಥವ್ರಿಗೆ ಹೇಗೋ ಒಂದು ರೀತಿಯಲ್ಲಿ ಅನುಕೂಲತೆಗಳು ಒದಗಿ ಬರ್ತಾ ಇರುತ್ತೆ. ಹಾಗಾಗಿ ಈ ದಿನ ಶುಕ್ರನಿಂದ ನಿಮಗೆ ಮನಸ್ಸಿಗೆ ತುಂಬ ಸಂತೋಷ ತರುವಂಥ ವಿದ್ಯಮಾನಗಳು ಜರುಗುವಂಥದ್ದಿದೆ. ಅದರಲ್ಲೂ ಈ ದಿನ ಇರುವಂಥ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಆದರೆ ಈ ದಿನದ ಗುರು ಹೋರದ ಸಮಯದಲ್ಲಿ ಸ್ವಲ್ಪ ರಾಹುಕಾಲ ಸೇರ್ಪಡೆಯಾಗಿರುವಂಥದ್ದಿದೆ. ಅದಕ್ಕಾಗಿಯೇ ಗುರು ಹೋರವನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 13 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1 ಗಂಟೆ 14 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಕೂಡ ತುಂಬ ಚೆನ್ನಾಗಿದೆ. ಅದು ಕೂಡ ಫೇವರಬಲ್ ಆಗೇ ಇದೆ. ಇಡೀ ವಾರದಲ್ಲೇ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳು ಯಶಸ್ವಿ ಆಗುತ್ತೆ ಅಂದರೆ ಈ ಶುಕ್ರವಾರದ ದಿನ ಮಾತ್ರ. ಹಾಗಾಗಿ ಈ ದಿನ ಕಬ್ಬಿಣದ ವ್ಯಾಪಾರಿಗಳಿಗೆ, ಕಲ್ಲಿನ ವ್ಯಾಪಾರಿಗಳಿಗೆ ತುಂಬ ಅನುಕೂಲ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ನಿಮ್ಮ ವ್ಯಾಪಾರ ವಿಸ್ತರಣೆಯಾಗುತ್ತೆ. ನೀವು ಅಂದುಕೊಂಡಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಈ ದಿನ ಶುಕ್ರನ ಅನುಗ್ರಹ ಬಹಳ ಚೆನ್ನಾಗಿದೆ. ಇನ್ನು ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮಗೆ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ. ಶನಿ ಅನುಗ್ರಹದಿಂದ ಈ ನ್ಯಾಯಸಮ್ಮತವಾದಂತಹ ವಿಚಾರಗಳು ನಿಮ್ಮ ಪಾಲಿಗೆ ಬಂದೊದಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಇಂಥ ವಿಚಾರಗಳನ್ನು ನೀವು ಶನಿ ಹೋರಾದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 39 ನಿಮಿಷದಿಂದ ಸಂಜೆ 5 ಗಂಟೆ 45 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 25 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ವ್ಯಾಪಾರದಲ್ಲಿ ಈ ದಿನ ನಿಮಗೆ ಸಮಾಧಾನವಾಗುವಂಥ ಬೆಳವಣಿಗೆಗಳು ಇರುತ್ತೆ. ಇನ್ನು ಕೆಲವರು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಕೆಲಸ ನಿರ್ವಹಣೆ ಮಾಡುವಂಥ ಸಿಬ್ಬಂದಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಇನ್ನು ಚಂದ್ರ ಮನಕಾರಕ. ಹಾಗಾಗಿ ಈ ದಿನ ಮನಸ್ಸು ಮಾಡಿದ್ರೆ ನೀವು ಏನು ಬೇಕಾದರೂ ಕಾರ್ಯಗಳನ್ನು ನಿಮ್ಮದಾಗಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿಯನ್ನು ವಹಿಸಿ ಸೋಮಾರಿತನ ಬಿಟ್ಟು ಕೆಲಸಗಳನ್ನು ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಜೊತೆಗೆ ಈ ದಿನ ಇರುವಂಥ ಚಂದ್ರ ಹೋರಾದಲ್ಲಿ ನೀವು ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಆರಂಭ ಮಾಡ್ಬೋದು. ಅದು ಕೂಡ ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 2 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 34 ನಿಮಿಷದಿಂದ ಅಪರಾಹ್ನ 4 ಗಂಟೆ 39 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 25 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಅಷ್ಟೊಂದು ಚೆನ್ನಾಗಿಲ್ಲ, ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಈ ದಿನ ಇರುವಂಥ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯಾಣ ಅಷ್ಟೊಂದು ಯಶಸ್ವಿಯಾಗಲ್ಲ. ಇನ್ನು ಈ ದಿನ ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ಕೂಡ ರವಿ ಹೋರದಲ್ಲಿ ಪ್ರಾರಂಭ ಮಾಡಬೇಡಿ. ಇನ್ನು ಕೆಲವು ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಬಾಕಿ ಇದ್ದರೆ, ಆ ಸರ್ಕಾರಿ ಕೆಲಸಗಳನ್ನು ನೀವು ಫಾಲೋ ಅಪ್ ಮಾಡುವಂಥ ವಿಚಾರ ಇದ್ದರೆ ಅದು ಕೂಡ ರವಿ ಹೋರದಲ್ಲಿ ಬೇಡ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 4 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ
5 ಗಂಟೆ 47 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 18 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 24 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 46 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಶುಭ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಇದೇ ಪಂಚಾಂಗ. ಜೊತೆಗೆ ಆ ದಿನದ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಯಾವ ರೀತಿಯ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ನಿಮಗೆ ಈ ಪಂಚಾಂಗ ಮಾರ್ಗದರ್ಶಿಯಾಗಿರೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗತ್ತೆ. ಇದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದೇ ಆಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ವೈಶಾಖ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಇರುವಂತಹ ದಿನ. ಈ ದಿನ ಬಗಳಾಮುಖಿ ಜಯಂತಿಯನ್ನ ಆಚರಣೆ ಮಾಡುವಂಥದ್ದಿದೆ. ಜೊತೆಗೆ ದುರ್ಗಾಷ್ಟಮಿ ವ್ರತ ಈ ದಿನ ಇದೆ. ಏಕೆಂದರೆ ಇದು ಅಷ್ಟಮಿ ತಿಥಿ ಇರುವುದು. ಹಾಗಾಗಿ ದುರ್ಗಾದೇವಿಯನ್ನು ಯಾರು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ತಾರೆ, ದುರ್ಗಾ ಸ್ತೋತ್ರವನ್ನು ಯಾರು ಮಾಡ್ತಾರೆ, ಹಾಗೆ ದುರ್ಗಾದೇವಿಯ ದರ್ಶನವನ್ನು ಯಾರು ಮಾಡ್ತಾರೆ ಅಂಥವ್ರಿಗೆ ಜೀವನದಲ್ಲಿ ಬಂದಿರುವಂಥ ಸಂಕಷ್ಟಗಳು ದೂರ ಆಗುತ್ತೆ. ಆ ಒಂದು ಕಷ್ಟಗಳನ್ನು, ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ಧೈರ್ಯ, ಸ್ಥೈರ್ಯ ನಿಮಗೆ ಒದಗಿ ಬರುತ್ತೆ. ಯಾರೋ ಒಬ್ಬರು ನಿಮಗೆ ಸಹಾಯಕರಾಗಿ ಬಂದು ನಿಂತು ಮಾರ್ಗದರ್ಶನವನ್ನು ಮಾಡಿ ಅಂಥ ಸಮಸ್ಯೆಗೆ ಒಂದು ಪರಿಹಾರವನ್ನು ತಿಳಿಸಿ ಹೋಗುವಂಥ ಸಂದರ್ಭ ನಿಮ್ಮ ಕಣ್ಣೆದುರಿಗೆ ಬರುತ್ತೆ. ಹಾಗಾಗಿ ಈ ದಿನ ತಾಯಿ ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ತಾಯಿ ಬಗಳಾಮುಖಿಯನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಬಂದು ಒದಗಿರುವಂಥ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಏಕೆಂದರೆ ಈ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಕೆಲವರನ್ನು ಬಹಳ ವಿಪರೀತವಾಗಿ ಕಾಡುತ್ತೆ. ಹಾಗಾಗಿ ತಾಯಿಯ ಅನುಗ್ರಹವನ್ನು ಪಡ್ಕೊಳ್ಳೋದ್ರಿಂದ ಅನಾರೋಗ್ಯ ಇದ್ದಂಥವ್ರಿಗೆ ಸ್ವಲ್ಪ ಚೇತರಿಕೆ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಒಂದು ಜನ್ಮ ಕುಂಡಲಿಯಲ್ಲಿ ಗ್ರಹ ಸ್ಥಿತಿಗಳು ಯಾವ ಯಾವ ಸ್ಥಾನದಲ್ಲಿದೆ ಅನ್ನುವಂಥದ್ರ ಮೇಲೆ ಈ ಆರೋಗ್ಯ ಸಮಸ್ಯೆಯನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಗ್ರಹ ಸ್ಥಿತಿಯೇ ದೋಷ ಮತ್ತು ಆರೋಗ್ಯದ ಮೂಲವನ್ನು ತಿಳಿಸುವಂಥ ವಿಚಾರ. ಇನ್ನು ಪಾಪಗ್ರಹಗಳು ರೋಗಗಳನ್ನು, ಪೀಡೆಗಳನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ತಮಗೆ ಗೊತ್ತಿದೆ. ಹಾಗಾಗಿ ಈ ಜಾತಕದಲ್ಲಿ ಪಾಪಗ್ರಹಗಳು ಯಾವ ಯಾವ ಸ್ಥಾನದಲ್ಲಿದೆ, ಅದರ ದೃಷ್ಟಿ ಯಾವ ಮನೆಯ ಮೇಲಿದೆ ಅನ್ನುವಂಥದ್ದನ್ನು ನೋಡಿಕೊಂಡು ಆರೋಗ್ಯ ಅನಾರೋಗ್ಯದ ಬಗ್ಗೆ ಚಿಂತನೆಯನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಒಂದೆರಡು ಉದಾಹರಣೆಗಳನ್ನು ನೋಡೋಣ. ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಗ್ರಹಗಳಿಂದ ಉಂಟಾಗುವಂಥ ಈ ದೈವಿಕ ದೋಷಗಳು ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಮೊದಲು ಇಲ್ಲಿ ಈ ಸೂರ್ಯ ಮತ್ತು ಚಂದ್ರರ ಸ್ಥಿತಿಯಿಂದ ಉಂಟಾಗುವಂಥ ಈ ದೈವಿಕ ದೋಷಗಳನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಇಲ್ಲಿ ಲಗ್ನದಲ್ಲಿ, ಅಷ್ಟಮದಲ್ಲಿ ಅಥವಾ 12ನೇ ಭಾವಗಳಲ್ಲಿ ಸೂರ್ಯ ಇದ್ದರೆ ಕ್ಷೇತ್ರಪಾಲ ದೋಷ ಉಂಟಾಗುತ್ತೆ. ಇದು ಸ್ಥಳದ ದೇವತೆಗಳ ಅಸಮಾಧಾನವನ್ನು ಸೂಚಿಸುತ್ತೆ. ಅದಕ್ಕಾಗಿಯೇ ನಮ್ಮ ಮನೆ ದೇವರು, ಕುಲದೇವರು ಅಥವಾ ನಮ್ಮ ಊರಿನಲ್ಲಿರುವಂಥ ಗ್ರಾಮ ದೇವತೆಯಾಗಲಿ ಅಥವಾ ಬೇರೆ ಯಾವುದೇ ನಮ್ಮ ಸ್ವಂತ ಸ್ಥಳದಲ್ಲಿ ಇರುವಂಥ ದೇವತೆಗಳಿಗೆ ಏನಾದರೂ ಅಪಚಾರ ಆಗಿದ್ದರೆ ಅದರಿಂದ ಉಂಟಾಗುವಂಥ ದೋಷಗಳನ್ನು ಇದನ್ನು ಕ್ಷೇತ್ರಪಾಲ ದೋಷ ಅಂತ ಹೇಳಿ ಕರೀತಾರೆ. ಅಂದರೆ ನಮ್ಮನ್ನು ಕಾಪಾಡುವಂಥವರು ಆ ಕ್ಷೇತ್ರಪಾಲ ದೇವತೆಗಳು. ಇಲ್ಲಿ ಕ್ಷೇತ್ರ ಅಂದರೆ ನಾವು ವಾಸ ಮಾಡುವಂಥ ಒಂದು ಸ್ಥಳ. ಅದಕ್ಕಾಗಿಯೇ ಆ ದೇವತೆಗಳನ್ನು ವಿಶೇಷವಾಗಿ ನಾವು ಆರಾಧನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಪದೇ ಪದೇ ಮನೆ ಬದಲಾವಣೆ ಮಾಡುವಂಥ ಸಂದರ್ಭಗಳು ಬರುತ್ತೆ. ಸ್ಥಿರತೆ ಇಲ್ಲದಂತಹ ಜೀವನ ಉಂಟಾಗುವಂಥದ್ದು, ಜೊತೆಗೆ ಪಿತೃ ಅನುಗ್ರಹದ ಕೊರತೆ ಉಂಟಾಗೋದ್ರಿಂದ ಒಂದೇ ಮನೆಯಲ್ಲಿ ಅವರು ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಈ ಬಾಡಿಗೆ ಮನೆಯವರಂತೂ ಆಗಾಗ್ಗೆ ಮನೆಯನ್ನು ಬದಲಾವಣೆ ಮಾಡುವಂಥದ್ದು ಈ ಕಾರಣಕ್ಕಾಗಿಯೇ. ಅದಕ್ಕಾಗಿಯೇ ನಿಮ್ಮ ಸ್ವಂತ ಊರಿನಲ್ಲಿರುವಂಥ ಕ್ಷೇತ್ರಪಾಲ ದೇವತೆಗಳನ್ನು ನೀವು ಆರಾಧನೆ ಮಾಡಬೇಕು. ವರ್ಷಕ್ಕೆ ಒಮ್ಮೆ ನಡೆಯುವಂಥ ಜಾತ್ರೆಗಳಾಗಲಿ, ಉತ್ಸವಗಳಾಗಲಿ, ರಥೋತ್ಸವಗಳಾಗಲಿ ಅಥವಾ ಯಾವುದೇ ರೀತಿಯ ವಿಶೇಷ ಕಾರ್ಯಕ್ರಮಗಳಲ್ಲಿ ನಿಮ್ಮ ಊರಿನ ಈ ಕ್ಷೇತ್ರಪಾಲ ದೇವರುಗಳನ್ನು ನೀವು ದರ್ಶನ ಮಾಡಿ ಬರಬೇಕಾಗತ್ತೆ. ಇನ್ನು ಚಂದ್ರ ಏನಾದರೂ ಲಗ್ನದಲ್ಲಿ
ಮತ್ತೆ 6ನೇ ಮನೆ ಇದು ಶತ್ರುಸ್ಥಾನ ಅಥವಾ ಅಷ್ಟಮ ಅಂದರೆ 8ರಲ್ಲಿ ಏನಾದರೂ ಇದ್ದರೆ ಅಲ್ಲಿ ನಾಭೋದೇವಿ ದೋಷ ಉಂಟಾಗುವಂಥದ್ದು ಇದೆ. ಈ ನಾಭೋದೇವಿ ದೋಷ ಮಾನಸಿಕ ಅಶಾಂತಿಯನ್ನು ತರುವಂಥದ್ದು. ಕೆಲವರಿಗೆ ನೋಡಿ ಎಲ್ಲವೂ ಇದೆ, ಎಲ್ಲ ಸೌಕರ್ಯಗಳು ಇದೆ, ಸೌಲಭ್ಯಗಳೂ ಕೂಡ ಇರುತ್ತೆ, ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇರಲ್ಲ. ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಚಿಂತೆ ಅವರನ್ನು ತುಂಬ ಕಾಡ್ತಾ ಇರುತ್ತೆ. ಇದರಿಂದ ಅವರಿಗೆ ಒಂದು ಭಯ, ಜೀವನದಲ್ಲಿ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ. ಕೊನೆಗೆ ನಿದ್ರೆ ಕೂಡ ಬರಲ್ಲ ಅವ್ರಿಗೆ, ಈ ನಿದ್ರೆಯ ಸಮಸ್ಯೆ ಕೂಡ ಬರುವಂಥದ್ದಿರುತ್ತೆ. ಹಾಗಾಗಿ ಈ ಚಂದ್ರನಿಂದ ನಾಭೋದೇವಿ ದೋಷ ಉಂಟಾಗುವಂಥದ್ದಿರುತ್ತೆ. ಇದನ್ನು ಪರಿಹಾರ ಮಾಡಿಕೊಳ್ಬೇಕು. ಇನ್ನು ಈ ಸೂರ್ಯ ಮತ್ತು ಚಂದ್ರರಿಂದ ಬರುವಂಥ ಈ ಸಮಸ್ಯೆಗಳೇನಿದೆ ಅದಕ್ಕೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಸೂರ್ಯ ಆತ್ಮಕಾರಕ, ಚಂದ್ರ ಮನಃಕಾರಕ. ಹಾಗಾಗಿ ಈ ಸೂರ್ಯ ಚಂದ್ರ ಏನಾದರೂ ದುರ್ಬಲರಾದರೆ ದೇಹ ಮತ್ತು ಮನಸ್ಸು ಎರಡೂ ಕೂಡ ಅಸ್ಥಿರವಾಗುತ್ತೆ. ಅದಕ್ಕಾಗಿ ಸೂರ್ಯ ಮತ್ತು ಚಂದ್ರರನ್ನು ಬಲಪಡಿಸ್ಕೊಳ್ಳುವಂಥ ಒಂದು ವಿಚಾರವನ್ನು ಗಮನಕ್ಕೆ ತಂದುಕೊಳ್ಬೇಕು. ಅದಕ್ಕಾಗಿ ಕೆಲವೊಂದು ಶಾಂತಿ ಕರ್ಮಾಚರಣೆಗಳನ್ನು ಮಾಡಿಕೊಳ್ಳುವಂಥದ್ದು, ದಾನ ಧರ್ಮಾದಿಗಳನ್ನು ಮಾಡುವಂಥದ್ದನ್ನು ಮಾಡೋದ್ರಿಂದ ಸೂರ್ಯ ಚಂದ್ರರನ್ನು ಬಲಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮನುಷ್ಯನನ್ನು ಕಾಡುವಂಥ ಇನ್ನೆರಡು ದೋಷಗಳು ಅಂತ ಹೇಳಿದ್ರೆ, ಒಂದು ಶಾಕಿನಿ ದೋಷ, ಇನ್ನೊಂದು ವನದೇವಿ ದೋಷ. ಇಲ್ಲಿ ಕುಜ ಏನಾದರೂ 11 ಅಥವಾ 12ನೇ ಭಾವದಲ್ಲಿದ್ದರೆ ಅಂತಹ ಜಾತಕರಿಗೆ ಶಾಕಿನಿ ದೋಷ ಉಂಟಾಗುತ್ತೆ. ಇಲ್ಲಿ ಶಾಕಿನಿ ದೋಷ ಅಂತ ಹೇಳಿದ್ರೆ ಅವರಿಗೆ ರಕ್ತದಲ್ಲಿ ದೋಷಗಳು ಕಾಣಿಸ್ಕೊಳ್ಳುವಂಥದ್ದು, ಹಾಗೆ ಮೈ ಮೇಲೆ ಆಗಾಗ್ಗೆ ಗಾಯಗಳು ಏಳುವಂಥದ್ದು. ಈ ಕುರು ಅನ್ನುವಂಥದ್ದು ಸಾಮಾನ್ಯವಾಗಿ ಮೈ ಮೇಲೆ ದೇಹದ ಕೆಲವು ಭಾಗಗಳಲ್ಲಿ ಇದ್ದೇ ಇರುತ್ತೆ. ಹಾಗೆ ಅಕಸ್ಮಾತಾಗಿ ಅಪಘಾತಗಳು ಆಗುವಂಥದ್ದು, ದೇಹದಿಂದ ರಕ್ತ ಹೊರಗೆ ಬರುವಂತಹ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಶಾಕಿನಿ ದೋಷವನ್ನು ಆದಷ್ಟು ಬೇಗ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಇಲ್ಲಿ ಕುಜನನ್ನು ಬಲಪಡಿಸ್ಕೊಳ್ಬೇಕು ವಿಶೇಷವಾಗಿ. ಇನ್ನು ಬುಧ 7 ಅಥವಾ 12ನೇ ಭಾವದಲ್ಲಿ ಏನಾದರೂ ಇದ್ದರೆ ಅಂಥವ್ರಿಗೆ ವನದೇವಿ ದೋಷ ಉಂಟಾಗುವಂಥದ್ದಿದೆ. ಇಲ್ಲಿ ವನದೇವಿ ದೋಷ ಅಂತ ಹೇಳಿದ್ರೆ ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಗೊಂದಲ ಇರುತ್ತೆ, ಸ್ಪಷ್ಟವಾಗಿ ಅವರು ಯೋಜನೆಗಳನ್ನು ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಅನಾವಶ್ಯಕವಾದಂಥ ಭಯದ ವಾತಾವರಣ ಇರುತ್ತೆ. ಮನಸ್ಸಿನಲ್ಲಿ ಏನೋ ಒಂದು ಭಯ, ನಾಳೆ ಏನಾಗ್ಬಿಡುತ್ತೋ ಏನೋ ಅನ್ನೋಂಥ ಒಂದು ಆತಂಕ ಇರುವಂಥದ್ದು. ಪ್ರತಿ ಕೆಲಸವನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲೇ ಅವರಿಗೆ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಂದ್ಬಿಡುತ್ತೆ. ಅಂದರೆ ಆ ಕೆಲಸ ಆಗುತ್ತೋ ಇಲ್ವೋ, ಅದರಿಂದ ಎಷ್ಟು ನಷ್ಟ ಆಗುತ್ತೋ, ಎಷ್ಟು ಅಗೌರವಕ್ಕೆ ಪಾತ್ರರಾಗಬೇಕೋ, ಇಂತಹ ಒಂದು ನೆಗೆಟಿವ್ ಫೀಲಿಂಗ್ಸ್ ಅನ್ನುವಂಥದ್ದು ಬರುತ್ತೆ. ಮತ್ತು ಕೆಲವರಿಗೆ ಅಲೌಕಿಕವಾದಂತಹ ಅನುಭವಗಳು ಉಂಟಾಗುವಂಥದ್ದಿದೆ. ಸಾಮಾನ್ಯ ಮನುಷ್ಯರಿಗೆ ಆಗುವಂಥ ಅನುಭವಗಳಲ್ಲ, ಅದು ಅಲೌಕಿಕ ಶಕ್ತಿಗಳು ಉಂಟು ಮಾಡುವಂಥ ಕೆಲವೊಂದು ಅನುಭವಗಳು ಆಗ್ತಾ ಇರುತ್ತೆ. ಅಂಥವ್ರಿಗೆ ವಿಶೇಷವಾಗಿ ವನದೇವಿ ದೋಷ ಇರುತ್ತೆ. ಹಾಗಾಗಿ ಇಲ್ಲಿ ಕುಜ ಕ್ರೂರವಾದಂಥ ಶಕ್ತಿಯನ್ನು ಹೊಂದಿರುವಂಥವನು, ಬುಧ ಚಂಚಲವಾದಂತಹ ಮನಸ್ಸಿನ ಜೊತೆಗೆ ಬುದ್ಧಿ ಭ್ರಮಣೆಯನ್ನು ಹೊಂದಿರುವಂಥವನು. ಹಾಗಾಗಿ ಈ ಕುಜ ಮತ್ತು ಬುಧ ಏನಾದರೂ ದುಷ್ಟ ಭಾವದಲ್ಲಿ ಇದ್ದರೆ ಅಸಾಧಾರಣವಾದಂಥ ಅನುಭವಗಳು ಹೆಚ್ಚಾಗುವಂಥದ್ದು ಇದೆ. ಇನ್ನು ಮತ್ತೆರಡು ದೋಷಗಳ ಬಗ್ಗೆ ನೀವು ಗಮನ ಹರಿಸಬೇಕು. ಒಂದು ದೇವದ್ವೇಷ ದೋಷ ಮತ್ತು ಭದ್ರದೇವತಾ ದೋಷ ಅನ್ನುವಂಥದ್ದು. ಇಲ್ಲಿ ಶನಿ ಏನಾದರೂ 6 ಅಥವಾ 12ನೇ ಭಾವದಲ್ಲಿ ಇದ್ದರೆ ಅಂಥವ್ರಿಗೆ ದೇವದ್ವೇಷ ದೋಷ ಉಂಟಾಗುತ್ತೆ. ಅಂದರೆ ಅವರು ನಾಸ್ತಿಕರಾಗಿರ್ತಾರೆ, ದೇವರನ್ನು ನಂಬಲ್ಲ, ದೇವರ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ, ಅವಹೇಳನ ಮಾಡುವಂಥ ಒಂದು ಮಾತುಗಳನ್ನು ಆಡ್ತಾ ಇರುವಂಥವ್ರು. ಅಂಥವ್ರಿಗೆ ದೇವತಾ ಕೃಪೆ ಕಡಿಮೆ ಇರುತ್ತೆ, ವಿಘ್ನಗಳು ಜಾಸ್ತಿ ಇರುತ್ತೆ. ಅವರಿಗೆ ಗೊತ್ತಿಲ್ಲ, ದೇವರನ್ನು ದೂಷಣೆ ಮಾಡಿದ್ರೆ ಅಥವಾ ದೇವರ ಅಸ್ತಿತ್ವ ಇಲ್ಲ ಅಂತ ಹೇಳಿ ಅವರು ವಾದವನ್ನು ಮಾಡುವಂಥ ಈ ಚಾರ್ವಾಕ ವಂಶದಲ್ಲಿ ಏನಾದರೂ ಇದ್ದರೆ ಅಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಜಾಸ್ತಿ ಇರುತ್ತೆ. ಕೆಲಸಗಳಿಂದ ತುಂಬ ವಿಳಂಬವಾದಂಥ ಫಲಗಳು ಸಿಕ್ಕುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ದೇವದ್ವೇಷ ದೋಷ ಇದೆ ಅಂತ ಹೇಳಿ ಪರಿಗಣಿಸಬೇಕಾಗತ್ತೆ. ಇನ್ನು ಶುಕ್ರ 7 ಅಥವಾ 12ನೇ ಭಾವದಲ್ಲಿದ್ದರೆ ಅಂಥವ್ರಿಗೆ ಭದ್ರದೇವತಾ ದೋಷ ಅನ್ನುವಂಥದ್ದು ಇರುತ್ತೆ. ಇಲ್ಲಿ 7ನೇ ಮನೆ ಕಳತ್ರ ಸ್ಥಾನ. ಹಾಗಾಗಿ ಶುಕ್ರ 7ನೇ ಮನೆಯಲ್ಲಿ ಏನಾದರೂ ಇದ್ದರೆ ಅಂಥವ್ರಿಗೆ ದಾಂಪತ್ಯ ಸಮಸ್ಯೆಗಳು ಇರುತ್ತೆ. ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಇರಲ್ಲ, ಜೊತೆಗೆ ಸುಖದಲ್ಲಿ ಅಡಚಣೆಗಳು ಇರುವಂಥದ್ದು ಇದೆ. ಹಾಗಾಗಿ ದಂಪತಿಗಳು ಯಾವ ರೀತಿಯಲ್ಲಿ ಸುಖವನ್ನು ಅನುಭವಿಸಬೇಕು, ಹಾಗೆ ಸಂಸಾರದಲ್ಲಿ ಯಾವ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥದ್ರಲ್ಲಿ ಅವರಿಗೆ ತುಂಬ ಅಡಚಣೆಗಳು ಇರುತ್ತೆ, ತಾಪತ್ರಯಗಳಿರುತ್ತೆ. ಹಾಗಾಗಿನೇ ಅವರಿಗೆ ದಾಂಪತ್ಯ ಸುಖ ಅನ್ನುವಂಥದ್ದು ಇರಲ್ಲ. ಯಾಕೆಂದರೆ ಇಲ್ಲಿ ಶನಿ ಕರ್ಮ ಫಲದಾತ,
ಮತ್ತೆ ಶುಕ್ರ ಭೋಗಕಾರಕ. ಇವು ದೂಷಿತವಾಗಿದ್ದಾಗ ಜೀವನದಲ್ಲಿ ಅನುಭವಿಸುವಂತಹ ಸುಖ ಕಡಿಮೆಯಾಗುತ್ತೆ. ಹಾಗಾಗಿ ಈ ಶನಿಯಿಂದ ಸುಖ ನಿಧಾನವಾಗಿ ಸಿಕ್ಕಬಹುದು, ಎಷ್ಟೋ ವರ್ಷಗಳ ನಂತರ ಸುಖ ಪಡುವಂಥ ಯೋಗ ಬರ್ಬೋದು. ಆದರೆ ಶುಕ್ರನಿಂದ ಕೂಡ ಅಂಥವ್ರಿಗೆ ಹೊಂದಾಣಿಕೆ ಅನ್ನುವಂಥದ್ದು ಇರಲ್ಲ. ಇದರಿಂದ ಅವರ ಜೀವನದ ಒಂದು ಬಹುಮುಖ್ಯವಾದಂತಹ ವಯಸ್ಸಿನಲ್ಲೇ ಈ ದಾಂಪತ್ಯ ಸುಖವನ್ನು ಅನುಭವಿಸಲಿಕ್ಕೆ ಅವರಿಗೆ ಸಾಧ್ಯ ಆಗಲ್ಲ. ಇನ್ನು ಈ ದೇವದ್ವೇಷವನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ತನ್ನ ಅಹಂಕಾರದಿಂದಲೇ ಶತ್ರುಗಳಿಂದ ಹಾನಿಯನ್ನು ಅನುಭವಿಸುವಂಥ ಸಾಧ್ಯತೆ ಇದೆ. ಅಂಥವ್ರಿಗೆ ದೇವರು ಸಾಕ್ಷಾತ್ತಾಗಿ ಬಂದು ಶಿಕ್ಷೆಯನ್ನು ಕೊಡುವಂಥದ್ದಲ್ಲ, ಯಾರೋ ಒಬ್ಬರನ್ನ ಸೃಷ್ಟಿ ಮಾಡ್ತಾನೆ, ಅವರೇ ಅವನಿಗೆ ಶತ್ರುಗಳಾಗ್ತಾರೆ. ಆ ಶತ್ರುವಿನ ಮೂಲಕವೇ ಅವನ ಅಹಂ ಅನ್ನುವಂಥದ್ದು ನಿರ್ನಾಮ ಆಗುತ್ತೆ. ಇನ್ನು ಶುಕ್ರ ಏನಾದರೂ ದೂಷಿತನಾಗಿದ್ದರೆ ಈ ದೋಷಗಳು ಹೆಚ್ಚಾಗುತ್ತೆ. ಜೀವನದಲ್ಲಿ ಸಂಬಂಧಗಳಿಂದ ಕಷ್ಟಗಳು ಉಂಟಾಗುವಂಥದ್ದು ಇದೆ. ಹತ್ತಿರದ ಸಂಬಂಧಿಗಳೇ ಮನಃಶಾಂತಿಯನ್ನು ಕೆಡಿಸ್ತಾರೆ. ಹಾಗಾಗಿ ಸಂಬಂಧಗಳು ಮುರಿದು ಬೀಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಮೊನ್ನೆಯವರೆಗೂ ಕೂಡ ನಮ್ಮ ಜೊತೆ ಚೆನ್ನಾಗಿದ್ದಂಥ ಬಂಧುಗಳು ಇದ್ದಕ್ಕಿದ್ದ ಹಾಗೆ ಕಾರಣ ಇಲ್ಲದೆ ನಮ್ಮ ವಿರುದ್ಧ ನಿಲ್ಲುವಂಥವ್ರು, ನಮ್ಮ ಶತ್ರುಗಳಾಗುವಂಥವರು ಆಗಿರ್ತಾರೆ. ಅದಕ್ಕೆ ಬಹಳ ಮುಖ್ಯವಾಗಿ ಈ ದೇವದ್ವೇಷ ಕಾರಣವಾಗುತ್ತೆ. ಅದು ನಮ್ಮ ಅರಿವಿಗೆ ಬರಲ್ಲ, ಆದರೆ ಕೂಲಂಕುಷವಾಗಿ ನಿಧಾನವಾಗಿ ನಾವು ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ನಾವು ಯಾವುದೋ ಒಂದು ದೇವರಿಗೆ ಅಪಚಾರ ಮಾಡಿದ್ದೇವೆ, ಯಾವುದೋ ದೇವರಿಗೆ ಹೊತ್ತಿರುವಂಥ ಹರಕೆಯನ್ನು ತೀರಿಸಿರಲ್ಲ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಅವಘಡಗಳು ಉಂಟಾಗುವಂಥದ್ದಿರುತ್ತೆ. ಅದರಲ್ಲೂ ಸಂಬಂಧಿಗಳಿಂದಲೇ ಕಷ್ಟಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇಂತಹ ವ್ಯಕ್ತಿಗಳಿಗೆ ದೈವಭಕ್ತಿ ಕಡಿಮೆಯಾಗಿರುತ್ತೆ, ಆದರೆ ಸ್ವಾಭಿಮಾನಿಗಳಾಗಿರ್ತಾರೆ. ಆದರೆ ಅದರ ಪರಿಣಾಮ ಅವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ಅವರ ಸಹಾಯಕರಾಗಲಿ ಅವರ ಮಕ್ಕಳಾಗಲಿ ಅವರಿಗೆ ಶತ್ರುಗಳೇ ಆಗಿ ಪರಿಣಮಿಸುವಂಥದ್ದು ಇರುತ್ತೆ. ಇದರಿಂದ ಜೀವನದಲ್ಲೇ ಅವರು ತುಂಬ ಹೋರಾಟವನ್ನು ಮಾಡಿ ಮುಂದೆ ಬರುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ದೇವತಾ ಅನುಗ್ರಹ ಇಲ್ಲದೇ ಇದ್ದರೆ ಜೀವನದಲ್ಲಿ ಶ್ರಮ ಹೆಚ್ಚಾಗುತ್ತೆ, ಫಲ ಕಡಿಮೆಯಾಗುತ್ತೆ. ಅದಕ್ಕಾಗಿ ನೀವು ಯಾವುದೇ ದೇವರನ್ನು ನಂಬಿ, ಯಾವುದೇ ದೇವರನ್ನು ಆರಾಧನೆ ಮಾಡಿ, ಯಾವುದೇ ದೇವತೆಯನ್ನು ಪೂಜೆ ಮಾಡಿ, ಆದರೆ ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ಆಸ್ತಿಕತ್ವ ಗುಣಗಳನ್ನು ಬೆಳೆಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಸಾಮಾನ್ಯವಾಗಿ ಈ ವಾತ ಪಿತ್ತ ಕಫ ಅನ್ನುವಂಥ 3 ದೋಷಗಳಿಂದಲೇ ನಮ್ಮ ಆರೋಗ್ಯ ಹದಗೆಡುವಂಥದ್ದು. ಹಾಗಾಗಿ ವ್ಯಕ್ತಿಯ ಸ್ವಕರ್ಮಗಳಿಂದ ಉಂಟಾಗುವಂಥದ್ದು ಈ ದೋಷಗಳು. ನಾವೇ ಮಾಡಿಕೊಳ್ಳುವಂಥ ತಪ್ಪುಗಳಿಂದ ಈ ವಾತ ಪಿತ್ತ ಕಫ ದೋಷಗಳು ಉಂಟಾಗುತ್ತೆ. ಈ ರೋಗಗಳು ಈ 3 ದೋಷಗಳ ಆಧಾರದ ಮೇಲೆ ಬರುವಂಥದ್ದು. ಹಾಗಾಗಿ ಪಾಪಗ್ರಹಗಳೇನಾದರೂ ಈ ದೋಷಗಳನ್ನು ಪ್ರಚೋದನೆ ಮಾಡಿ ದೇಹದ ಸಮತೋಲನವನ್ನು ಹಾಳು ಮಾಡುತ್ತೆ ಅನ್ನುವಂಥ ವಿಚಾರ ತಮಗೂ ಗೊತ್ತಿದೆ. ಹಾಗಾಗಿ ನಮಗೆ ವಾತದ ದೋಷ ಆಗಲಿ, ಪಿತ್ತದ ದೋಷ ಆಗಲಿ, ಕಫದ ದೋಷ ಆಗಲಿ ಬರಬೇಕು ಅಂದರೆ ಪಾಪಗ್ರಹಗಳೇ ಕಾರಣವಾಗುವಂಥದ್ದು. ಇನ್ನು ಆಯುರ್ವೇದದ ಪ್ರಕಾರ ದೇಹದ ಆರೋಗ್ಯ ಈ 3 ದೋಷಗಳ ಹಿನ್ನೆಲೆಯಲ್ಲೇ ಇರುವಂಥದ್ದು. ಆದರೂ ಕೂಡ ಈ 3 ದೋಷಗಳನ್ನು ಸಮತೋಲನದಲ್ಲಿ ಇಟ್ಟುಕೊಂಡಾಗ ಅವುಗಳಿಗೆ ಸೂಕ್ತವಾದಂತಹ ಪರಿಹಾರಗಳನ್ನು ಮನೆ ಮದ್ದನ್ನು ಮಾಡಿದಂತಹ ಸಂದರ್ಭದಲ್ಲಿ ಉಪಶಮನ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ರೋಗಗಳು ಬಾಧಿಸುವಂಥದ್ದು ಈ ಪಾಪಗ್ರಹಗಳ ಸ್ಥಿತಿಯಿಂದ. ಇನ್ನು ಧರ್ಮವನ್ನ ನಿರ್ಲಕ್ಷ್ಯ ಮಾಡುವಂಥವ್ರಿಗೆ, ಅಧರ್ಮದಲ್ಲಿ ಜೀವನವನ್ನು ನಡೆಸುವಂಥವ್ರಿಗೆ ಪಾಪದ ಫಲವಾಗಿ ಜ್ವರ, ಕುಷ್ಠ ಮುಂತಾದ ರೋಗಗಳು ಉಂಟಾಗತ್ತೆ ಅನ್ನುವಂಥದ್ದು ಇದೆ. ಇದು ಕೇವಲ ದೈಹಿಕ ರೋಗ ಅಲ್ಲ, ಬದಲಾಗಿ ಮಾನಸಿಕ ಅಶುದ್ಧಿಯಿಂದ ದೇಹಕ್ಕೆ ಬರುವಂತಹ ರೋಗ ಇದು. ಮನಸ್ಸು ಸರಿ ಇರಲ್ಲ, ಯಾವಾಗಲೂ ಕೂಡ ನೆಗೆಟಿವ್ ಆಗಿ ಆಲೋಚನೆ ಮಾಡುವಂಥವ್ರಿಗೆ ಏನೋ ಒಂದು ರೋಗದ ಬಾಧೆ ಕಾಡ್ತಾ ಇರುತ್ತೆ. ಹಾಗಾಗಿ ಅವರು ಅಂದುಕೊಳ್ತಾರೆ ಮನಸ್ಸು ಸರಿ ಇದೆ, ಸುಸ್ಥಿತಿಯಲ್ಲಿದೆ, ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ. ಆದರೆ ಅವರಿಗೆ ಬರುವಂಥ ಆಲೋಚನೆಗಳು ತುಂಬ ಋಣಾತ್ಮಕವಾಗಿರುತ್ತೆ, ನೆಗೆಟಿವ್ ಇಂಪ್ಯಾಕ್ಟನ್ನು ಉಂಟು ಮಾಡುವಂಥದ್ದು. ಅಂಥವ್ರಿಗೆ ದೈಹಿಕ ಆರೋಗ್ಯದ ಸಮಸ್ಯೆ ಬಹಳಷ್ಟು ಇರುತ್ತೆ. ಇನ್ನು ಮಾನಸಿಕವಾಗಿ ಅಶುದ್ಧಿಯಲ್ಲಿ ಇರುವಂಥವ್ರಿಗೆ ಯಾವುದೇ ಒಳ್ಳೆಯ ವಿಚಾರಗಳು ಬರಲ್ಲ. ಪ್ರತಿ ಮನುಷ್ಯರಲ್ಲೂ ಕೂಡ ಅವರು ತಪ್ಪನ್ನೇ ಹುಡುಕುವಂಥವ್ರು ಆಗ್ತಾರೆ. ದೋಷಗಳು ಬಹಳ ಬೇಗ ಗೊತ್ತಾಗುತ್ತೆ. ಯಾಕೆಂದರೆ ಅವರಲ್ಲೇ ಆ ದೋಷಗಳು ತುಂಬಿ ತುಳುಕ್ತಾ ಇರುವಾಗ ಬೇರೆಯವರಲ್ಲೂ ಕೂಡ ಅಂತಹ ದೋಷಗಳಿದೆ ಅಂತ ಹೇಳಿ ಅವರು ಸಮೀಕರಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಹಾಗೆ ಈ ಪೂರ್ವ ಜನ್ಮದ ಪಾಪವೂ ಕೂಡ ಇಂತಹ ರೂಪದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಕೆಟ್ಟ ಕೊಳಕು ಮನಸ್ಸಿರುವಂಥವ್ರಿಗೆ ದೇಹದ ತುಂಬ ಬಾಧೆಗಳು, ಅನಾರೋಗ್ಯಗಳು ಇರುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಮನೋವ್ಯಥೆ ಉಂಟಾಗುತ್ತೆ. ದೇಹ ರೋಗದಿಂದ ಅವರು ಅಧರ್ಮದ ಹಾದಿಯನ್ನು ಹಿಡಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ರಾಹು ರೋಗವನ್ನು
ಅಪಾಯವನ್ನ, ಆಕಸ್ಮಿಕ ಘಟನೆಗಳನ್ನ ತರುವಂಥವನು. ಕೆಲವೊಮ್ಮೆ ಮೃತ್ಯು ಸಂಬಂಧಿತವಾದಂಥ ಫಲಗಳನ್ನು ಕೊಡುವಂಥವನು ಕೂಡ ರಾಹು. ಹಾಗಾಗಿ ಇಲ್ಲಿ ಶುಭ ಮತ್ತು ಅಶುಭ ಎರಡನ್ನೂ ನೀಡಬಲ್ಲಂತಹ ಗ್ರಹ ಯಾವುದು ಅಂತ ಹೇಳಿದ್ರೆ ಅದು ರಾಹು ಮಾತ್ರ. ಇನ್ನು ರಾಹು ದೋಷ ಏನಾದರೂ ಇದ್ದರೆ ವಿಚಿತ್ರ ರೋಗಗಳು ಕಾಣಿಸ್ಕೊಳ್ಳುತ್ತೆ. ವೈದ್ಯಕೀಯವಾಗಿ ಅರ್ಥವಾಗದಂತಹ ಸಮಸ್ಯೆಗಳು ಕಾಣಿಸ್ಬೋದು. ನೀವು ಎಷ್ಟೋ ಸಲ ಕೇಳಿದ್ದೀರಿ, ಡಾಕ್ಟ್ರಿಗೆ ಅರ್ಥ ಆಗಿಲ್ಲ ರೋಗ, ವೈದ್ಯಕೀಯ ಕ್ಷೇತ್ರದಲ್ಲೇ ಇಂತಹ ರೋಗದ ಪರಿಚಯ ಇದೇ ಮೊದಲು ಆಗ್ತಾ ಇರುವಂಥದ್ದು, ರೋಗ ಲಕ್ಷಣಗಳು ಕೂಡ ವಿಚಿತ್ರವಾಗಿರುತ್ತೆ ಅನ್ನುವಂಥದ್ದು. ನೀವು ಮೊನ್ನೆ ಕಳೆದ ವರ್ಷದಲ್ಲಿ ನಡೆದಂತಹ ಈ ಕೊರೋನಾದ ಪ್ರಭಾವವನ್ನು ನೋಡಿದ್ರಿ. ಯಾರಿಗೂ ಕೂಡ ಅರ್ಥ ಆಗದ ರೀತಿಯಲ್ಲಿ ಈ ಕೊರೋನಾ ವಕ್ರಿಸಿದ್ದಂಥದ್ದು. ಇದು ರಾಹು ದೋಷದಿಂದ ಉಂಟಾಗುವಂಥ ಸಮಸ್ಯೆ. ಇದರಿಂದ ಏನು ಭಯದ ವಾತಾವರಣ ಇರುತ್ತೆ, ಮಾನಸಿಕ ಗೊಂದಲಗಳಿರುವಂಥದ್ದು, ಹಾಗೆ ಭ್ರಮೆಯಲ್ಲೇ ಬದುಕಬೇಕಾಗತ್ತೆ ಅಂತ ಒಂದು ಸನ್ನಿವೇಶ ರಾಹು ದೋಷದಿಂದ ಉಂಟಾಗುವಂಥದ್ದು. ಹಾಗಾಗಿ ರಾಹು ಈ ಮಾಯೆಯನ್ನ ತಂದುಕೊಡುವಂಥದ್ದು, ಅಜ್ಞಾತವಾದಂಥ ಗೊತ್ತಿಲ್ಲದೇ ಇರುವಂಥ ರೋಗಗಳನ್ನು ತರುವಂಥವನು. ಅಂಥ ಶಕ್ತಿ ರಾಹುಗಿರುತ್ತೆ. ಹಾಗಾಗಿ ಇಲ್ಲಿ ರಾಹುವನ್ನು ಬಲಪಡಿಸಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಬುಧ ಏನಾದರೂ ಜಾತಕದಲ್ಲಿ ದೂಷಿತನಾಗಿದ್ದರೆ ಅಂಥವ್ರಿಗೆ ಮಾನಸಿಕ ಅಶಾಂತಿ ಇರುತ್ತೆ, ಗೊಂದಲಗಳು ಇರುವಂಥದ್ದು, ನಿರ್ಧಾರ ಕ್ಷಮತೆ ಕಡಿಮೆ ಆಗುತ್ತೆ, ಡಿಸಿಷನ್ ಮೇಕಿಂಗ್ ಪವರ್ ಇರಲ್ಲ ಅವ್ರಿಗೆ, ಬೇರೆಯವರನ್ನು ತುಂಬ ಆಶ್ರಯಿಸಬೇಕಾಗತ್ತೆ. ಇನ್ನು ಗುರು ಏನಾದರೂ ಜಾತಕದಲ್ಲಿ ದೂಷಿತನಾಗಿದ್ದರೆ ದೇಹದ ಪೋಷಣೆ ಕಡಿಮೆ ಆಗುತ್ತೆ. ಅವರು ಯಾವುದೇ ಪೌಷ್ಟಿಕ ಆಹಾರವನ್ನು ತಿಂದರೂ ಕೂಡ ದಪ್ಪ ಆಗಲ್ಲ. ಎಲ್ಲೋ ಒಂದು ಕಡೆ ಅವರಿಗೆ ಅನಾರೋಗ್ಯದ ಛಾಯೆ ಕಾಡ್ತಾ ಇರುತ್ತೆ. ಮತ್ತೆ ದೇಹ ಪೀಡೆಗಳು ಆಗಾಗ್ಗೆ ಬರ್ತಾ ಇರುವಂಥದ್ದಿದೆ. ಇನ್ನು ವಿಶೇಷವಾಗಿ ಶನಿ ಏನಾದರೂ ದೂಷಿತನಾಗಿದ್ರೆ ನರವ್ಯೂಹದ ಸಮಸ್ಯೆಗಳು ಬರುವಂಥದ್ದು, ಭಯ ಜಾಸ್ತಿ ಆಗುವಂಥದ್ದು ಇರುತ್ತೆ. ಹಾಗಾಗಿ ಇಲ್ಲಿ ಗುರು ಮತ್ತೆ ಬುಧರನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥದ್ದು ತುಂಬಾ ಉತ್ತಮ. ಶನಿ ಕೂಡ ಬಹಳ ಮುಖ್ಯ. ಹಾಗಾಗಿ ಈ ಗ್ರಹಗಳು ಶುಭ ಸ್ಥಿತಿಯಲ್ಲಿದ್ದರೆ ವ್ಯಕ್ತಿ ಸಂಪೂರ್ಣವಾಗಿ ಆರೋಗ್ಯವಂತನಾಗಿರ್ತಾನೆ, ಐಶ್ವರ್ಯವಂತನಾಗಿರ್ತಾನೆ. ಹಾಗೆ ವ್ಯಕ್ತಿಯನ್ನು ನೋಡಿದ್ರೆ ಆತನಲ್ಲಿ ಶುಭ ಲಕ್ಷಣಗಳು ಕಂಡುಬರುತ್ತೆ. ಆದರೆ ವ್ಯಕ್ತಿಗೆ ದೈವಾನುಗ್ರಹ ಇರುತ್ತೆ, ಸೌಖ್ಯ ಇರುತ್ತೆ, ಧರ್ಮಬುದ್ಧಿ ಇರುತ್ತೆ. ಅದರಿಂದ ಅವರಿಗೆ ಸೌಖ್ಯವಾದಂತಹ ಸುಖವಾದಂತಹ ಜೀವನ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಜೀವನದಲ್ಲಿ ಯಾರು ಸಂತೋಷದಿಂದ ಇರ್ತಾರೆ, ಯಾರು ಸಮತೋಲನದ ಜೀವನವನ್ನು ನಡೆಸ್ತಾರೆ, ಅಂದರೆ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡ್ತಾರೆ, ಅಂಥವ್ರಿಗೆ ಯಶಸ್ಸು ಇದ್ದೇ ಇರುತ್ತೆ. ಹಾಗಾಗಿನೇ ಈ ಗ್ರಹ ಸ್ಥಿತಿಯೇ ನಮಗೆ ದೋಷಗಳನ್ನು ತರುವಂಥದ್ದು, ನಮಗೆ ಅನಾರೋಗ್ಯವನ್ನು ತರುವಂಥದ್ದು. ಹಾಗೆ ಸಮಸ್ಯೆಗಳು ಬಂದಾಗ ಜ್ಯೋತಿಷ್ಯ ಶಾಸ್ತ್ರ ಅದಕ್ಕೆ ಪರಿಹಾರಗಳನ್ನು ಕೂಡ ಸೂಚಿಸಿದೆ. ಅದನ್ನ ನೀವು ನಂಬಿಕೆಯಿಂದ, ನಿಷ್ಠೆಯಿಂದ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳ ಯೋಗ ಇರುತ್ತೆ. ಅದರಲ್ಲೂ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾದಂತಹ ಒಂದು ಸ್ಥಿತಿಯಲ್ಲಿಲ್ಲ ಈ ದಿನ. ಅದಕ್ಕಾಗಿಯೇ ತುಂಬ ಸಂಯಮದಿಂದ, ತುಂಬ ತಾಳ್ಮೆಯಿಂದ ಇರುವಂಥ ಸಂದರ್ಭ ಇದು. ಹಾಗೆ ಈ ದಿನ ಹೊಸದಾಗಿ ಪರಿಚಯ ಆಗಿರುವಂಥವರ ಜೊತೆಯಲ್ಲಿ ಸ್ವಲ್ಪ ಮಾತಿನ ಚಕಮಕಿಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿಯೇ ಹಣಕಾಸಿನ ವ್ಯವಹಾರಗಳನ್ನಾಗಲಿ, ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನಾಗಲಿ ಇವರ ಜೊತೆಯಲ್ಲಿ ಈ ದಿನ ನೀವು ಪ್ರಸ್ತಾಪ ಮಾಡಬೇಡಿ. ಇನ್ನು ಈ ದಿನ ಹಳೆಯ ಸಾಲದ ಒತ್ತಡಗಳಿಂದ ಬಳಲ್ತಾ ಇರುವಂಥವರು ಆ ಸಾಲವನ್ನು ತೀರಿಸಲಿಕ್ಕೆ ಹೊಸ ಸಾಲವನ್ನು ಮಾಡುವಂಥ ಆಲೋಚನೆಯಲ್ಲಿ ಇರ್ತೀರಿ. ಹಾಗಾಗಿ ಈ ದಿನ ನೀವು ಮಾಡುವಂಥ ಆಲೋಚನೆ, ಅದರಲ್ಲೂ ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಆಲೋಚನೆಗಳೇನಿದೆ ಅದು ಪ್ರಾಕ್ಟಿಕಲ್ ಆಗಿ ಇರಲ್ಲ. ಇದರಿಂದ ತತ್ಕಾಲಕ್ಕೆ ನಿಮಗೆ ಎಲ್ಲೋ ಒಂದು ಕಡೆ ಸರಿ ಇದೆ ಅನ್ನಿಸ್ಬೋದು, ಆದರೆ ಮುಂದೆ ಅದರಿಂದ ತುಂಬ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಈ ಹಣದ ವ್ಯವಹಾರಗಳನ್ನು ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ಅದೇ ಸಂಬಂಧವಾಗಿ ತೀರ್ಮಾನಗಳು ಕೂಡ ಬಹಳ ಸ್ಪಷ್ಟವಾಗಿರಬೇಕಾಗತ್ತೆ. ಇನ್ನು ಈ ದಿನ ಬಾಲ್ಯದ ಸ್ನೇಹಿತರ ಜೊತೆಯಲ್ಲಿ ವಿಚಾರ ವಿನಿಮಯಗಳು ಆಗುವಂಥದ್ದು ಕೂಡ ಇದೆ. ಇಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಸಂತೋಷ ಅನ್ನುವಂಥದ್ದು ಇರುತ್ತೆ. ಆದರೆ ಅಲ್ಲಿ ಆಗಿರುವಂಥ ಕೆಲವೊಂದು ನೋವುಗಳಾಗಲಿ, ದುಃಖಗಳಾಗಲಿ ಮತ್ತೆ ಮರುಕಳಿಸುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಉದ್ಯೋಗದಲ್ಲಾಗಲಿ, ವ್ಯಾಪಾರದಲ್ಲಾಗಲಿ ಬರುವಂಥ ಫಲಿತಾಂಶಗಳು ನಿರಾಶೆಯನ್ನು ತರ್ತಾ ಇದೆ. ಹಾಗಾಗಿ ಯಾವುದರಿಂದ ಏನನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾವುದನ್ನೂ ನಿರೀಕ್ಷೆ ಮಾಡಬೇಡಿ. ಏನು ಬರುತ್ತೋ ಅದನ್ನೇ ಅನುಭವಿಸಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ.
ಆ ಒಂದು ಮನಸ್ಥಿತಿಯಲ್ಲಿ ಈ ದಿನದ ಕೆಲಸಗಳು ನಿಮ್ಮಿಂದ ನಡೀಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ ತೃತೀಯದಲ್ಲಿದ್ದಾನೆ, ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಈ ದಿನ ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಯಾವುದೇ ವ್ಯಕ್ತಿಯ ಜೊತೆಯಲ್ಲಿ ನೀವು ವ್ಯವಹಾರ ಮಾಡಿದ್ರೂ ಕೂಡ ಅದು ಲಾಭಕರವಾಗಿ ಪರಿಣಮಿಸುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ತುಂಬ ಜಾಗೃತೆಯಿಂದ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಹಾಗೆ ನಿಮ್ಮ ಒಂದು ಸ್ನೇಹಿತರಾಗಲಿ ಅಥವಾ ಬಂಧುಗಳ ಆಯ್ಕೆಯಾಗಲಿ ಬಹಳ ಪಕ್ಕಾ ಇರುತ್ತೆ. ಹಾಗೆ ಈ ದಿನ ನೀವು ನೋವನ್ನು ತಿಂದರೆ ಮುಂದೆ ನಿಮಗೆ ಸುಖ ಇದೆ ಅನ್ನುವಂಥ ವಿಚಾರ ಗೊತ್ತಾಗಿದೆ, ನೆನಪಿನಲ್ಲಿದೆ. ಅದಕ್ಕಾಗಿಯೇ ಈ ದಿನ ಕಷ್ಟಪಟ್ಟಾದರೂ ಕೂಡ ಕೆಲಸ ಮಾಡಿ ಮುಂದೆ ಸುಖವಾಗಿರ್ಬೋದಲ್ಲ ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮದಾಗಿರುತ್ತೆ. ಇದರಿಂದ ನಿಮಗೆ ನಿರಾಶೆ ಅನ್ನುವಂಥದ್ದು ಆಗಲ್ಲ. ಯಾಕೆಂದರೆ ಕಷ್ಟದ ದಿನ ಇದಿರ್ಬೋದು, ಸುಖದ ದಿನ ನಾಳೆ ಇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ. ಹಾಗೆ ಕೆಲವೊಂದು ಕಷ್ಟಕರವಾದಂಥ ಸನ್ನಿವೇಶಗಳಿಂದ ನೀವು ಪಾರಾಗಲಿಕ್ಕೆ ಇದೇ ಒಂದು ತತ್ವ ನಿಮಗೆ ಸಹಾಯಕವಾಗುತ್ತೆ. ಹಾಗಾಗಿ ಕಷ್ಟ ಇದೆ, ಪರಿಹಾರ ಆಗುತ್ತೆ, ಮುಂದೆ ಸುಖ ಇದೆ ಅನ್ನುವಂಥ ಒಂದು ನಿರೀಕ್ಷೆ, ಭಗವಂತನ ಮೇಲೆ ನಂಬಿಕೆ, ಇದರಿಂದ ಈ ದಿನ ನಿಮ್ಮ ಜೀವನ ಸಾಗುವಂಥದ್ದಾಗತ್ತೆ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ತುಂಬ ಧೈರ್ಯವಾಗಿ ಮುಂದೆ ಹೋಗುವಂಥದ್ದು, ಅದರಲ್ಲೂ ಈ ಹಣಕಾಸಿನ ವಿಚಾರದಲ್ಲಿ ತುಂಬ ಧೈರ್ಯ ಮಾಡ್ತೀರಿ ಈ ದಿನ. ಹಾಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಮುಂದಿನ ಓದು ಪ್ರಗತಿಗಾಗಿ ಈ ದಿನ ನಿಮ್ಮ ವಿಸ್ತರಣೆ ಅಥವಾ ನಿಮ್ಮ ಪ್ರಯತ್ನ ಏನಿದೆ ಅದು ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ಇನ್ನು ಈ ದಿನ ನಿಮ್ಮ ಕರ್ತವ್ಯಗಳನ್ನು ಬಹಳ ಸಮರ್ಥವಾಗಿ ನಿರ್ವಹಣೆ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಎಲ್ಲದರಲ್ಲೂ ಕೂಡ ನಿಮಗೆ ಒಂದು ಶಿಸ್ತಿದೆ, ಸಂಯಮ ಇದೆ. ಅದಕ್ಕಾಗಿಯೇ ಈ ದಿನ ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು ಇದೆ. ಸಕ್ಸಸ್ ರೇಟ್ ಬಹಳ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಈ ದಿನ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಧನಸ್ಥಾನ ಇದು, ವಾಕ್ಸ್ಥಾನ, ಈ 2ನೇ ಮನೆ. ಹಾಗಾಗಿ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ. ಜೊತೆಗೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ದಿನ ತುಂಬ ಬ್ಯಾಲೆನ್ಸ್ ಮಾಡಬೇಕು ನಿಮ್ಮ ಒಂದು ಆದಾಯವನ್ನು ಮತ್ತು ಖರ್ಚನ್ನು. ಇನ್ನು ಈ ದಿನ ಸಾಲಗಾರರಿಂದ ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಹಣದ ವಿಚಾರದಲ್ಲೇ ಈ ದಿನ ನಿಮಗೆ ಹಿನ್ನಡೆ ಉಂಟಾಗುವಂಥದ್ದು, ಇಲ್ಲೇ ಮಾನಸಿಕವಾಗಿ ಒತ್ತಡ ಉಂಟಾಗುವಂಥ ಸಾಧ್ಯತೆ. ಹಾಗೆ ಈ ದಿನ ನೀವು ನಿರೀಕ್ಷೆ ಮಾಡಿದಂಥ ಕೆಲಸಗಳು ಕೂಡ ನಿಮಗೆ ಬರಲ್ಲ. ಜೊತೆಗೆ ಕೈಗೊಳ್ಳುವಂಥ ಕೆಲಸ ಕಾರ್ಯಗಳ ಆರಂಭ ಕೂಡ ತುಂಬ ವಿಳಂಬ ಆಗುತ್ತೆ. ಯಾವುದೋ ಒಂದು ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳಿಂದ ನಿಮ್ಮ ಕೆಲಸಗಳು ಮುಂದೂಡಲ್ಪಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಇನ್ನೇನು ಎಲ್ಲವೂ ಆಯಿತು, ಸರಿಯಾಗಿ ಮುಗೀತು, ಅದನ್ನು ಅನುಭವಿಸುವಂಥ ಯೋಗ ಹತ್ತಿರ ಬಂತು ಅನ್ನೋಷ್ಟರಲ್ಲೇ ಅದು ನಿಮ್ಮ ಕೈಯಿಂದ ಕೆಳಗೆ ಜಾರಿ ಬೀಳುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಕೈಗೆ ಬಂದ ತುತ್ತು ಬಾಯಿಯವರಿಗೆ ಇಲ್ಲ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಈ ದಿನ ವ್ಯಾಪಾರದಲ್ಲಿ ಹೊಸ ಸಮಸ್ಯೆಯೊಂದು ಉದ್ಭವ ಆಗುವಂಥದ್ದು ಇದೆ. ಇಲ್ಲಿಯವರೆಗೆ ಸಮಸ್ಯೆ ಇಲ್ಲ, ಆದರೆ ಈ ದಿನ ಅಂತಹ ಸಮಸ್ಯೆ ಎದುರಾಗುವಂಥದ್ದು ಇರುತ್ತೆ. ಹಾಗಾಗಿ ತಾಳ್ಮೆಯಿಂದ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ತುಂಬ ಉತ್ಸಾಹದಾಯಕವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಯುವತಿಯರಿಗೆ ತುಂಬ ಎನರ್ಜಿ ಇದೆ. ಆದರೆ ಅದನ್ನು ಒಂದು ಸರಿಯಾದ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ಳಿ, ಚಾನಲೈಸ್ ಮಾಡಿಕೊಳ್ಳಿ. ಅದರಿಂದ ನೀವು ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಈ ದಿನ ಸಮಯವೂ ಕೂಡ ವ್ಯರ್ಥ ಆಗುತ್ತೆ. ಹಾಗೆ ನಿಮ್ಮ ಎನರ್ಜಿ ಕೂಡ ವ್ಯರ್ಥವಾಗಿ ಹೋಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ವಾದ ವಿವಾದಗಳು ಬರ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮಾತನ್ನು ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಕೂಡ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ಸ್ತ್ರೀ ಶಕ್ತಿ ಪೀಠಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಒಳ್ಳೆಯ ದಿನ. ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂಥ ದಿನ. ಇನ್ನು ಈ ದಿನದ ಆದಾಯ ಆಗಲಿ, ನಿಮ್ಮ ವ್ಯಾಪಾರದಿಂದ ಬರುವಂಥ ಒಂದು ಲಾಭದ ಅಂಶ ಆಗಲಿ ನಿಮಗೆ ಸಮಾಧಾನವನ್ನು ತರುತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಒಳ್ಳೆಯ ಫಲವನ್ನು, ಶುಭ ಫಲವನ್ನು ತಂದುಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಲಭ್ಯವಿರುವಂಥ ಒಂದು ಸಮಯದಲ್ಲಿ, ಸಮಯ ತುಂಬ ಕಡಿಮೆ ಇದೆ, ಅದರಲ್ಲೂ ಕೂಡ ಅದರ ಜವಾಬ್ದಾರಿಗಳನ್ನು ಪೂರೈಸ್ತೀರಿ, ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ನಿಮಗೆ ಎದುರು ನಿಲ್ಲುವಂಥ ಯಾವುದೇ ಶತ್ರುಗಳನ್ನು ನೀವು ಸದೆ ಬಡಿಯುವಂಥ ಅಥವಾ ಶತ್ರುಗಳನ್ನು ನೀವು ದೂರ ಇಡುವಂಥ ಒಂದು ಪ್ರಯತ್ನದಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಆರೋಗ್ಯ ಚೆನ್ನಾಗಿದೆ. ಮನೆಯಲ್ಲಿ ನಡೆಯುವಂಥ ಶುಭ ಕಾರ್ಯಗಳಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಬಹಳ ವಿಶೇಷ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥದ್ದು ಇದೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ನಿಮಗೆ ಉತ್ತಮವಾದಂಥ ಫಲಗಳನ್ನು ತಂದುಕೊಡುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಒಳ್ಳೆಯ ಅವಕಾಶಗಳಿದೆ, ಒಳ್ಳೆಯ ಯೋಗ ಇದೆ. ಇದನ್ನು ಮಾತ್ರ ನೀವು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ಮನಸ್ಥಿತಿ ಚೆನ್ನಾಗಿರೋದ್ರಿಂದ ಈ ದಿನ ಆಲೋಚನೆಗಳು ಕೂಡ ಉತ್ತಮ ರೀತಿಯಲ್ಲೇ ಇರುತ್ತೆ. ಹಾಗೆ ಈ ದಿನ ಶತ್ರುಗಳು ಕೂಡ ನಿಮ್ಮ ಮಿತ್ರರಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಆದರೆ ಈ ಭಾವನೆಗಳಿಗೆ ವಶರಾಗದೆ ನಿಮ್ಮ ಕೆಲಸ ಕಾರ್ಯಗಳನ್ನಷ್ಟೇ ನೀವು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ನಿಮಗೆ ಮಿಶ್ರ ಫಲಗಳ ಯೋಗ ಇರುವಂಥ ಸಂದರ್ಭ. ಹಾಗಾಗಿ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ಪಷ್ಟವಾದಂಥ ಫಲಗಳು ಸಿಕ್ಕಲ್ಲ. ಎಲ್ಲ ಒಂದು ಕಡೆ ಅಪೂರ್ಣವಾಗಿರುವಂಥ ಫಲ, ಅಸ್ಪಷ್ಟವಾಗಿರುವಂಥ ಫಲ. ಆ ಫಲ ನಿಮ್ಮದಲ್ಲ, ಬೇರೆಯವ್ರಿಗೂ ಕೂಡ ಅದರಲ್ಲಿ ಪಾಲಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನದ ಕೆಲಸಗಳಲ್ಲಿ ನಿಮಗೆ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ಕೆಲಸಗಳೇನಿದೆ ಕೆಲವೊಂದು ಮಧ್ಯದಲ್ಲೇ ನಿಲ್ಲುವಂಥದ್ದು ಕೂಡ ಇದೆ. ಏಕೆಂದರೆ ಸಂಪನ್ಮೂಲಗಳ ಕೊರತೆಯಿಂದ ಈ ರೀತಿಯಲ್ಲಿ ನಿಮಗೆ ಘಟಿಸುವಂಥದ್ದು ಈ ದಿನ. ಹಾಗೆ ಈ ದಿನ ಮಾನಸಿಕವಾಗಿ ಸ್ವಲ್ಪ ಅಶಾಂತಿಯ ವಾತಾವರಣ ಇದೆ. ಕುಟುಂಬದಲ್ಲೂ ಕೂಡ ಅಷ್ಟೊಂದು ಈ ವಾತಾವರಣ ಸನ್ನಿವೇಶ ಅನ್ನುವಂಥದ್ದು ಸರಿ ಇರಲ್ಲ. ಹಾಗಾಗಿ ಒಂದು ಶೀತಲ ಸಮರ ನಡೆಯುವಂಥದ್ದು, ಒಂದು ಕೋಲ್ಡ್ ವಾರ್ ಟೈಪಲ್ಲಿ ಇರುತ್ತೆ. ಯಾರೂ ಕೂಡ ಮಾತಾಡಿ ಜಗಳವನ್ನು ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲ್ಲ. ಆದರೂ ಕೂಡ ಮುಸುಗಿನೊಳಗೆ ಗುದ್ದಾಟ ನಡೆಯುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇದು ಮಾನಸಿಕ ಅಶಾಂತಿಯ ಒಂದು ಉತ್ತುಂಗದಲ್ಲಿರುವಂಥ ಸಂದರ್ಭ. ಇನ್ನು ಈ ಕುಟುಂಬದಲ್ಲಿ ಇರುವಂಥ ಈ ವಿವಾದಗಳೇನಿದೆ, ಭಿನ್ನಾಭಿಪ್ರಾಯಗಳೇನಿದೆ, ಅದನ್ನು ಆದಷ್ಟು ನೀವೇ ಪ್ರಯತ್ನ ಮಾಡಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮುಂದುವರಿಬೇಕು. ಇಲ್ಲ ಅಂತ ಹೇಳಿದ್ರೆ ಆ ವಿವಾದದ ಕಂದಕ ದೊಡ್ಡದಾಗುತ್ತೆ. ನಾಳೆ ತುಂಬ ಶ್ರಮ ಪಡಬೇಕಾಗುತ್ತೆ. ಕೆಲವೊಮ್ಮೆ ಪಶ್ಚಾತ್ತಾಪಗಳು ಕೂಡ ಉಂಟಾಗುವಂಥದ್ದಿದೆ. ಹಾಗಾಗಿ ಈ ದಿನ ನೀವು ಸ್ವಲ್ಪ ಅಲರ್ಟ್ ಆಗಿರಬೇಕು ಈ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ವಿಚಾರದಲ್ಲಿ. ಇನ್ನು ಈ ದಿನದ ವ್ಯಾಪಾರ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು. ವ್ಯಾಪಾರಸ್ಥರಿಗೆ ತುಂಬ ಸ್ಪರ್ಧೆ ಇದೆ, ಪೈಪೋಟಿ ಇದೆ, ಹೆವಿ ಕಾಂಪಿಟೇಷನ್ ಇದೆ, ಅನ್ಹೆಲ್ತಿ ಕಾಂಪಿಟೇಷನ್ ಇದೆ. ಅದನ್ನು ನಿಭಾಯಿಸಬೇಕು. ಅದಕ್ಕಾಗಿ ಈ ದಿನ ಸ್ವಲ್ಪ ಆತ್ಮವಿಶ್ವಾಸ ಇರಲಿ, ಧೈರ್ಯ ಇರಲಿ. ಇನ್ನು ಈ ದಿನ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಕೂಡ ನೀವು ಗಮನ ಕೊಡುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಖರ್ಚು ವೆಚ್ಚಗಳು ಕೈಯಿಂದ ಮಿತಿಮೀರಿ ಹೋಗುವಂಥದ್ದು ಕೂಡ ಇರುತ್ತೆ. ಆದರೆ ಎಲ್ಲವನ್ನು ಕೂಡ ಸ್ವಲ್ಪ ಲೆಕ್ಕಾಚಾರದಲ್ಲಿ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಧನಾತ್ಮಕವಾಗಿರುವಂಥ ದಿನ, ಅಂದರೆ ಪಾಸಿಟಿವ್ ಆಗಿರುವಂಥ ದಿನ. ಹಾಗಾಗಿ ನಿಮ್ಮ ಪ್ರಯತ್ನಗಳು ನಿಮ್ಮನ್ನು ಉತ್ಸಾಹಗೊಳಿಸುವಂಥದ್ದು. ಇದು ಸೆಲ್ಫ್ ಮೋಟಿವೇಶನ್ ಇರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಪ್ರಯತ್ನಗಳಲ್ಲಿ ಉತ್ತಮವಾದಂಥ ಫಲಗಳು ಜೊತೆಗೆ ಶುಭ ಫಲಗಳು ಸಿಕ್ಕುವಂಥದ್ದು. ಇನ್ನು ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಈ ದಿನ ವಿಶೇಷವಾದಂಥ ಒಂದು ಪ್ರಗತಿ ಇರುತ್ತೆ.
ಹೊಸ ಜವಾಬ್ದಾರಿಗಳು ಬರುವಂಥ ಸಾಧ್ಯತೆಗಳು ಕೂಡ ತುಂಬ ಇದೆ. ಇದರಲ್ಲಿ ನೀವು ಜಯಶೀಲರಾಗುವಂಥ ಒಂದು ಸಂದರ್ಭಗಳು ಹೆಚ್ಚು. ಇನ್ನು ಕುಟುಂಬದ ಭಿನ್ನಾಭಿಪ್ರಾಯಗಳನ್ನು ಸ್ವಲ್ಪ ಸಹನೆಯಿಂದ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ ಈ ದಿನ ನಿಮಗೆ ಸಂತೋಷ ಇಮ್ಮಡಿಯಾಗುತ್ತೆ. ಇನ್ನು ಹಣ ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ ತೀರ್ಮಾನಗಳು ಈ ದಿನ ಬಹಳ ಸರಿಯಾಗಿರುತ್ತೆ, ಪ್ರಬುದ್ಧವಾಗಿರುವಂಥ ಒಂದು ತೀರ್ಮಾನ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ನೀವು ಆಲೋಚನೆ ಮಾಡುವಂಥ ಒಂದು ಕ್ರಮ ಆಗಲಿ ಅಥವಾ ನಿಮ್ಮ ತೀರ್ಮಾನಗಳಾಗಲಿ ಬಹಳ ಪ್ರಾಕ್ಟಿಕಲ್ ಆಗಿರುತ್ತೆ. ಇನ್ನು ಈ ದಿನ ಅನಾವಶ್ಯಕವಾದಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾದಂಥ ಸಂದರ್ಭ ಕೂಡ ಇದೆ. ಅದಕ್ಕೆ ನಿಮ್ಮ ಧೈರ್ಯ ಬೇಕು, ಸ್ವಲ್ಪ ಅನುಭವ ಕೂಡ ಬೇಕು. ಜೊತೆಗೆ ಗುರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅಂಥ ಸಮಸ್ಯೆಯೊಂದು ಬಗೆಹರಿಯುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಆದಾಯದ ಕೊರತೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಯಶಸ್ವಿ ಆಗುವಂಥದ್ದು. ಜೊತೆಗೆ ಈ ವ್ಯಾಪಾರದಲ್ಲಿ ಇರುವಂಥ ಶತ್ರುಗಳ ಸಮಸ್ಯೆ ಏನಿದೆ, ಕಾಂಪಿಟೇಷನ್ ಏನಿದೆ, ಅದರಿಂದ ಹೊರಬರುವಂಥ ಪ್ರಯತ್ನಗಳು ಕೂಡ ಯಶಸ್ವಿ ಆಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಲಾಭ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಉತ್ತಮವಾದಂಥ ಪ್ರಗತಿಯ ಜೊತೆಗೆ ಲಾಭ ಕೂಡ ಇರುವಂಥದ್ದು. ಆದರೆ ಈ ದಿನದ ವಾತಾವರಣ ಏನಿದೆ ಅದನ್ನು ಆದಷ್ಟು ತಿಳಿಯಾಗಿಸಬೇಕು, ನಿಮ್ಮದಾಗಿಸ್ಕೊಳ್ಬೇಕು ಅಂತ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ, ಬಹಳ ವಿಶೇಷವಾದಂಥ ಕೆಲಸಗಳು ಈ ದಿನ ಆಗುವಂಥದ್ದು. ಅಂದರೆ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳೇ ಬಹಳ ವಿಶೇಷವಾಗಿರುತ್ತೆ, ವಿನೂತನವಾಗಿರುತ್ತೆ. ಮೊದಲ ಬಾರಿಗೆ ಅಂಥ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಸಂದರ್ಭ ಇದೆ. ಆದರೆ ಅನಗತ್ಯವಾಗಿ ಹೆಚ್ಚು ಯೋಚನೆ ಮಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಏಕೆಂದರೆ ಈ ದಿನದ ಕೆಲಸ ಕಾರ್ಯಗಳಿಗೆ ಇರುವಂಥ ಸಮಯವೇ ತುಂಬ ಕಡಿಮೆ ಇರುತ್ತೆ. ಇರುವಂಥ ಸಮಯದಲ್ಲೇ ಕೆಲಸಗಳನ್ನು ಪೂರ್ಣಗೊಳಿಸಬೇಕು ಅಂಥ ಒಂದು ಚಾಲೆಂಜ್ ಈ ದಿನ ನಿಮಗೆ ಎದುರಾಗುವಂಥದ್ದು. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ಸನ್ನಿಹಿತವಾಗ್ತಾ ಇರುವಂಥದ್ದು. ಅದಕ್ಕೆ ಒಂದು ಪೂರ್ವ ಸಿದ್ಧತೆ ಆಗಲಿ, ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಿಕೊಳ್ಳುವಂಥ ತೀರ್ಮಾನ ಆಗಲಿ ಈ ದಿನ ತುಂಬ ಪ್ರಬುದ್ಧವಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಆಶಾವಾದಿತನ ಏನಿದೆ, ನಿಮ್ಮ ಬಯಕೆಗಳೇನಿದೆ, ಆಸೆಗಳೇನಿದೆ, ಎಕ್ಸ್ಪೆಕ್ಟೇಷನ್ ಏನಿದೆ, ಅದನ್ನು ಭಾಳ ವಿಶೇಷ ರೀತಿಯಲ್ಲಿ ನೀವು ಫುಲ್ಫಿಲ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗಾಗಿ ನಿಮ್ಮ ಆಸೆ, ಆಕಾಂಕ್ಷೆಗಳು, ಬಯಕೆಗಳು ಈಡೇರುವಂಥದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಕ್ಕುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಅಚ್ಚುಕಟ್ಟುತನ ಇದೆ, ಸ್ವಲ್ಪ ಶಿಸ್ತಿದೆ, ಸಮಯ ಪ್ರಜ್ಞೆ ಇದೆ. ಇನ್ನು ಈ ದಿನ ನಿಮ್ಮ ದೌರ್ಬಲ್ಯ ಏನಾದರೂ ಇದ್ದರೆ, ಅಂದರೆ ವೀಕ್ನೆಸ್ ಅನ್ನುವಂಥದ್ದು ಇದ್ದರೆ ಯಾರ ಜೊತೆಯಲ್ಲೂ ಕೂಡ ಹೇಳ್ಕೊಳ್ಬೇಡಿ. ಆ ಒಂದು ವೀಕ್ನೆಸ್ಸನ್ನೇ ಸ್ವಲ್ಪ ಸ್ಟ್ರೆಂತಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಕ್ರಮ ಹೇಗೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಒಳ್ಳೆಯ ಒಂದು ಆಲೋಚನೆಗೆ ಪ್ರತಿಕ್ರಿಯೆ, ಪ್ರತಿಫಲ ಒದಗಿ ಬರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ತೃಪ್ತಿದಾಯಕವಾದಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ನವಗ್ರಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ನವಗ್ರಹಗಳನ್ನು ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಮಿಶ್ರ ಫಲಗಳಿರುವಂಥ ಸಂದರ್ಭ. ಹಾಗಾಗಿ ಈ ದಿನದ ಆಲೋಚನೆಗಳಲ್ಲಿ ನಿಮಗೆ ಸ್ವಲ್ಪ ಋಣಾತ್ಮಕತೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಎಲ್ಲ ಒಂದು ಕಡೆ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯಾಗಲಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಾಗಲಿ ನೀವು ಅನಗತ್ಯವಾಗಿ ಹೆಚ್ಚು ಆಲೋಚನೆ ಮಾಡುವಂಥದ್ದು ಇದೆ. ಇಲ್ಲಿ ಅವರ ಮೇಲೆ ಇರುವಂಥ ಒಂದು ಅನುಮಾನದ ಸ್ವಭಾವ ಆಗಲಿ ಅಥವಾ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ, ಅವರ ನಡತೆಯಲ್ಲಿ, ಅವರ ಮಾತಿನಲ್ಲಿ ನಿಮಗೆ ಕಂಡುಬರುವಂಥ ದೋಷಗಳಾಗಲಿ ಬಹಳ ವಿಶೇಷವಾಗಿ ನಿಮ್ಮ ಮನಸ್ಸನ್ನು ಬಾಧಿಸುವಂಥದ್ದು. ಹಾಗಾಗಿ ಈ ದಿನ ಕೆಲವು ವಿಚಾರಗಳನ್ನು ನೀವು ಕಂಡು ಕಾಣದಂತೆ ಸುಮ್ಮನೆ ಇರುವಂಥ ಒಂದು ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನವನ್ನು ಹೆಚ್ಚಿಸುವಂಥ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ನಿಮ್ಮ ಪ್ರಗತಿಯ ಕಡೆ, ನಿಮ್ಮ ಉದ್ಯೋಗದ ಕಡೆ, ನಿಮ್ಮ ವ್ಯಾಪಾರದ ಕಡೆ, ನಿಮ್ಮ ಓದಿನ ಕಡೆ ಗಮನ ಇರಲಿ. ಆದರೆ ಮೂರನೆಯ ವ್ಯಕ್ತಿಯ ವಿಚಾರದಲ್ಲಿ ಮಾತ್ರ ಈ ದಿನ ಮೂಗು ತೋರಿಸುವಂಥದ್ದಾಗಲಿ, ಆ ವ್ಯಕ್ತಿಗಳ ವಿಚಾರವಾಗಿ ಮಾಹಿತಿಗಳನ್ನು
ಕಲೆ ಹಾಕುವಂಥ ಒಂದು ಪ್ರಯತ್ನವನ್ನಾಗಲಿ ಮಾಡಬೇಡಿ. ಏಕೆಂದರೆ ಇದು ನಿಮಗೆ ಸಂಬಂಧಪಡದಂಥ ಒಂದು ವಿಚಾರ. ಹಾಗೆ ಈ ದಿನ ಹಣಕಾಸಿನ ಹೂಡಿಕೆ ವಿಚಾರದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಂಡೇ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕಾಗಿಯೇ ಸಾಲ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಜಾಗ್ರತೆ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಹಠದ ಸ್ವಭಾವ, ಇದರಿಂದ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಹಠಮಾರಿತನವನ್ನು ಬಿಟ್ಟು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅದು ಎಲ್ಲ ವಿಚಾರದಲ್ಲೂ ಮಾಡಬೇಕು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಾಡಬೇಕು. ಅದು ನಿಮಗೆ ಸ್ವಲ್ಪ ಸಮಾಧಾನವನ್ನು ತರುತ್ತೆ, ಪ್ರಗತಿಯನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ, ದುರ್ಗಾದೇವಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ. ಹಾಗಾಗಿ ಈ ದುಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇಲ್ಲ. ಏನೋ ಒಂದು ಚಿಂತೆ, ಏನೋ ಒಂದು ವಿಚಾರ ಮನಸ್ಸಿನಲ್ಲಿ ಗುಂಗಿ ಹುಳಿಯನ್ನಂತೆ ಕೊರೆಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಬೇಡದ ಆಲೋಚನೆಗಳೇ ಪ್ರಧಾನವಾಗಿ ಬರುವಂಥದ್ದಿದೆ. ಎಷ್ಟು ಮರೆಯಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರೂ ಕೂಡ ಮತ್ತೆ ಮತ್ತೆ ಅಂಥ ವಿಚಾರಗಳು ಮನಸ್ಸಿನ ಒಂದು ಪಟಲಕ್ಕೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಮಾನಸಿಕ ಒತ್ತಡದ ಜೊತೆಗೆ ಈ ದಿನ ಕೆಲಸಗಳನ್ನು ಮಾಡುವಂಥ ಒಂದು ಆಸಕ್ತಿ ಕೂಡ ಕಡಿಮೆ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅದರ ಸಾಧಕ ಬಾಧಕಗಳನ್ನು ನೋಡೇನೆ ನೀವು ಕೈಗೆತ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅದರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ. ಇನ್ನು ಈ ಸೋಲಿನ ಕಹಿ ಅನುಭವ ಕೂಡ ಮತ್ತೆ ಮತ್ತೆ ಮರುಕಳಿಸುವಂಥದ್ದಾಗತ್ತೆ. ಹಾಗಾಗಿ ಪ್ರತಿ ವಿಚಾರದಲ್ಲೂ ಕೂಡ ಈ ಆಯ್ಕೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಚಾಡಿಕೋರರಿಂದ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ನಿಮ್ಮನ್ನು ಮನಸ್ಸು ಕೆಡಿಸುವಂಥವ್ರು, ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥವ್ರು ಇಂತಹ ಚಾಡಿಕೋರರೇ. ಬೇರೆಯವರ ವಿಚಾರವನ್ನು ಹೇಳಿ ಹೇಳಿ ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡ್ತಾರೆ. ಅಂಥವರಿಂದ ದೂರ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮನ್ನು ಯಾರು ನಿರ್ಲಕ್ಷ್ಯ ಮಾಡ್ತಾರೆ, ನಿಮ್ಮ ಮಾತಿಗೆ ಯಾರೂ ಗೌರವ ಕೊಡಲ್ಲ, ಅಂಥ ಬಂಧುಗಳನ್ನು ತತ್ಕಾಲಕ್ಕೆ ಸ್ವಲ್ಪ ದೂರ ಇಡುವಂಥದ್ದು ಉತ್ತಮ. ಏಕೆಂದರೆ ಅಂಥವರಿಂದ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಬರುತ್ತೆ, ಋಣಾತ್ಮಕತೆ ಬರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳನ್ನು ಎಷ್ಟೇ ಮಾಡಿದ್ರೂ ಕೂಡ ಅದು ನಿಮಗೆ ಸಕ್ಸಸ್ಸನ್ನು ತರಲ್ಲ. ಹಾಗಾಗಿನೇ ಈ ಎಲ್ಲ ವಿಚಾರದಲ್ಲೂ ಕೂಡ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ಇರಿ, ಉತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸ್ವಲ್ಪ ಧಾರ್ಮಿಕ ವಿಚಾರಗಳಲ್ಲಿ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆದಷ್ಟು ಈ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ ಇದೆ. ಕೆಲವೊಂದು ವಿಚಾರಗಳಲ್ಲಿ ತುಂಬ ಆಶಾವಾದಿಯಾಗಿರ್ತೀರಿ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಆದರೂ ಕೂಡ ಆಸೆ ಪಡುವಂಥದ್ದು ತಪ್ಪಲ್ಲ. ಅದನ್ನು ಫುಲ್ಫಿಲ್ ಮಾಡಿಕೊಳ್ಳುವಂಥ ಒಂದು ಮಾರ್ಗ ಏನಿದೆ ಅದು ಮಾತ್ರ ಬಹಳ ಶಿಸ್ತುಬದ್ಧವಾಗಿರಬೇಕು. ಇನ್ನು ಈ ದಿನ ಮೇಲಧಿಕಾರಿಗಳ ಜೊತೆಯಲ್ಲಿ ನೀವು ನಡೆಸುವಂಥ ಒಂದು ಮಾತುಕತೆ, ಚರ್ಚೆ ಅಥವಾ ಯಾವುದೇ ರೀತಿಯ ಸಂವಾದ ಫಲಪ್ರದವಾಗುತ್ತೆ. ಇದ್ದಂತಹ ಸಮಸ್ಯೆ ಪರಿಹಾರ ಆಗುತ್ತೆ. ಅದಕ್ಕಾಗಿಯೇ ಈ ದಿನ ಶ್ರಮ ಪಟ್ಟಾದರೂ ಕೂಡ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಈ ದಿನ ಗ್ರಹಗತಿಗಳು ಚೆನ್ನಾಗಿರೋದ್ರಿಂದ ನಿಮಗೆ ನಿಮ್ಮ ಸ್ನೇಹಿತರ, ಬಂಧುಗಳ ಬೆಂಬಲ ಇದೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಪತಿ ಆಗಲಿ, ಪತ್ನಿ ಆಗಲಿ ಈ ದಿನ ನಿಮಗೆ ಕೈ ಜೋಡಿಸ್ತಾರೆ. ಹಣಕಾಸಿನ ನೆರವನ್ನು ಕೂಡ ನೀಡುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ವ್ಯಾಪಾರದಲ್ಲಿ ನಿಮ್ಮ ಸ್ವಂತ ಆಲೋಚನೆಗಳು ಕೈಗೂಡುತ್ತೆ. ನಿಮ್ಮ ಒಂದು ಥಾಟ್ಸ್ ಏನಿದೆ ಅದು ಈ ದಿನ ಮುನ್ನೆಲೆಗೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಹೊರಗಿನ ವಾತಾವರಣ ಅನುಕೂಲಕರವಾಗಿರೋದ್ರಿಂದ ಕೆಲಸ ಕಾರ್ಯಗಳನ್ನು ಬಹಳ ಆಸಕ್ತಿಯಿಂದ ಮುಂದುವರಿಸ್ತೀರಿ. ಇದರಿಂದ ಪ್ರಗತಿ ಅನ್ನುವಂಥದ್ದು ಇದೆ. ಜೊತೆಗೆ ಈ ದಿನ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಒಂದು ಶಿಸ್ತು, ನಿಮ್ಮ ಸಂಯಮ, ಹಾಗೆ ಈ ದಿನ
ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳುವಂಥ ಒಂದು ನಡತೆ, ಇವೆಲ್ಲವೂ ಕೂಡ ನಿಮ್ಮ ವಿಚಾರದಲ್ಲಿ ಕೆಲವರಿಗೆ ತುಂಬ ಸಂತೋಷ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮನ್ನು ಅನುಕರಣೆ ಮಾಡುವಂಥ ಒಂದು ಸಂದರ್ಭ ಕೂಡ ಇದೆ. ಇನ್ನು ಈ ದಿನದಲ್ಲಿ ಸ್ಥಿರವಾದಂತಹ ನೆಲೆ ಕಾಣಬೇಕು, ಸ್ಥಿರವಾದಂತಹ ಒಂದು ಆದಾಯ ಬರಬೇಕು ಅಂತ ಹೇಳಿ ಬಯಸುವಂಥವ್ರಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ ಆಗಲಿ ಪತ್ನಿ ಆಗಲಿ ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ತುಂಬ ಗಮನ ಹರಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ನಿಮ್ಮ ಕುಟುಂಬ, ನಿಮ್ಮ ಒಂದು ಫ್ಯಾಮಿಲಿ, ನಿಮ್ಮ ಸಮಾಜ ಇದರ ಕಡೆಗೇ ನಿಮ್ಮ ಒಲವು ಇರುವಂಥದ್ದು, ನಿಮ್ಮ ಚಿಂತನೆಗಳು ಕೂಡ ಇದೇ ಒಂದು ಮಾರ್ಗದಲ್ಲೇ ಇರುತ್ತೆ. ಇವೆಲ್ಲವೂ ಕೂಡ ಬಹಳ ವಿಶೇಷವಾದಂಥ ಒಂದು ಕೀರ್ತಿ ಸ್ಥಾನವನ್ನು ನಿಮಗೆ ತಂದುಕೊಡುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಜೊತೆಗೆ ಈ ದಿನ ನಿಮ್ಮ ಸಂತಾನ, ನಿಮ್ಮ ಉದ್ಯೋಗ, ನಿಮ್ಮ ವಿವಾಹ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಏನಿದೆ ಇದರಲ್ಲಿ ಉತ್ತಮವಾದಂಥ ಒಂದು ಪ್ರಯತ್ನಗಳು ನಡೆಯುತ್ತೆ. ಆ ಪ್ರಯತ್ನಕ್ಕೆ ಶೀಘ್ರವಾಗಿ ಫಲಿತಾಂಶಗಳು ಕೂಡ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಬಂಧು ಮಿತ್ರರ ಸಹಕಾರ ನಿಮಗೆ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಜೊತೆಗೆ ಈ ದಿನ ನಿರುದ್ಯೋಗಿಗಳಿಗೆ ಉದ್ಯೋಗದ ಬಗ್ಗೆ ಎಲ್ಲೋ ಒಂದು ಕಡೆ ಭರವಸೆ, ಎಲ್ಲೋ ಒಂದು ಕಡೆ ಕೆಲವರ ಮಾತು ನಿಮಗೆ ತುಂಬ ನಂಬಿಕೆಯನ್ನು ಹುಟ್ಟಿಸುವಂಥದ್ದಾಗುತ್ತೆ. ಹಾಗಾಗಿನೇ ಈ ದಿನದ ಆಲೋಚನೆಗಳು ತುಂಬ ಫಲಪ್ರದವಾಗುವಂಥದ್ದು. ಇನ್ನು ಈ ದಿನದಲ್ಲಿ ಕೆಲವೊಂದು ತೊಂದರೆಗಳು ಉಂಟಾದಾಗ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಯ ಜೊತೆಯಲ್ಲಿ ಮಾತಾಡುವಂಥ ಒಂದು ಕಲೆಗಾರಿಕೆ ಈ ದಿನ ಸಿದ್ಧಿಸುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಓಡಾಟ ಇರ್ಬೋದು, ನಿಮ್ಮ ಔಷಧೋಪಚಾರ ಇರ್ಬೋದು, ಇದನ್ನು ಬಹಳ ಎಚ್ಚರಿಕೆಯಿಂದ ಮುಂದುವರಿಸಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಕಷ್ಟಕರ ಕೆಲಸ ಕಾರ್ಯಗಳನ್ನು ಕೂಡ ಸುಲಭದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಏಕೆಂದರೆ ಭಗವಂತನ ಅನುಗ್ರಹ ಇದೆ, ನಿಮಗೂ ಕೂಡ ಒಂದು ವಿಲ್ ಪವರ್ ಚೆನ್ನಾಗಿದೆ, ಇಚ್ಛಾಶಕ್ತಿ ಚೆನ್ನಾಗಿದೆ. ಅದಕ್ಕಾಗಿಯೇ ಸಕ್ಸಸ್ ರೇಟ್ ಅನ್ನುವಂಥದ್ದು ತುಂಬ ಉತ್ತಮವಾಗಿರುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ, ಮಿಶ್ರ ಫಲಗಳ ಯೋಗ ಇರುವಂಥದ್ದು. ಹಾಗೆ ಚಂದ್ರ 5ನೇ ಮನೆಯಲ್ಲಿದ್ದಾಗ ನೀವು ಮಾಡಿರುವಂಥ ಕೆಲವೊಂದು ಸಂಚಿತ ಕರ್ಮಗಳೇನಿದೆ ಅದರ ಫಲವನ್ನು ಈ ದಿನ ಕೆಲವರು ಅನುಭವಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ವ್ಯವಹಾರದಲ್ಲಿ ನಿರಾಸೆ ಉಂಟಾಗುವಂಥದ್ದು ಸರ್ವೇ ಸಾಮಾನ್ಯ. ಆದರೂ ಕೂಡ ಅದನ್ನು ತೋರಿಸದೆ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳು ಕೂಡ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುವಂಥ ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿ ಅವರ ಜೊತೆಗೂಡಿ ಒಂದು ಟೀಮ್ ವರ್ಕ್ ಮಾಡೋದ್ರಿಂದ ಈ ಒಂದು ಸಮಸ್ಯೆ ಬೇಗ ಪರಿಹಾರ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ನೆರವೇರಬೇಕು ಅಂತ ಹೇಳಿದ್ರೆ ಇನ್ನಷ್ಟು ಪ್ರಯತ್ನಗಳನ್ನು ಮುಂದುವರಿಸಬೇಕಾಗತ್ತೆ, ಇನ್ನಷ್ಟು ಪರಿಶ್ರಮ ಬೇಕು, ಎಫರ್ಟ್ ಅನ್ನುವಂಥದ್ದು ಬೇಕು. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಭಯದ ಮೇಲೆ ಜಯ ಸಾಧಿಸುವಂಥ ಧೈರ್ಯ ನಿಮ್ಮೊಂದಿಗಿರುತ್ತೆ. ಇನ್ನು ಸಮಯ ಸಾಧಕರ ಸಹವಾಸ ಇದೆಯಲ್ಲ, ಇದನ್ನು ಮಾಡಬೇಡಿ. ಹಿತಶತ್ರುಗಳನ್ನು ಈ ದಿನ ಸ್ವಲ್ಪ ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ನಿಮ್ಮ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿ ಸಿಕ್ಕುವಂಥ ಸಾಧ್ಯತೆ ಇದೆ, ಅದು ಒಳ್ಳೆಯ ವೇದಿಕೆ. ಹಾಗಾಗಿ ಅಂಥವರ ಜೊತೆಯಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಅವಕಾಶಗಳು ಇದೆ. ಬರುವಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಮನಸ್ಸು ಸಮಾಧಾನವಾಗಿರುತ್ತೆ, ಆರೋಗ್ಯಪೂರ್ಣವಾಗಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.